ಮಜಬಾ ಮಜ ಭಾರತ. ಹತ್ತು ವರ್ಷ ಆಯ್ತು ಈ ಟೈಲರ್ ಶಾಪಲ್ಲಿ ದುಡಿಯೋದು. ಬರೇ ಉಕ್ಸಿಡು ಬಟನ್ ಇಡು, ಉಕ್ಸಿಡು ಬಟನ್ ಇಡು, ಜಿಪ್ಪಿಡು ಅಷ್ಟೇ ಆಯ್ತು ನಮ್ ಕರ್ಮಕ್ಕೆ. ಅಲ್ಲ ಹೆಣ್ಮಕ್ಳದ್ದು ಏನು ಕತೆ ಅಂತ ಹೇಳಗತ್ತೀನಿ ಇದು. ಅಲ್ಲ ಇಷ್ಟು ಜಾಗಕ್ಕೆ 5 ಉಕ್ಸ್ ಬೇಕಾ? ಅಂದ್ರೆ ನಾವು ಗಂಡಸರು ಏನ್ ಮಾಡ್ಬೇಕು? ಶರ್ಟ್ಗೆ 25 ಬಟನ್ ಇಡ್ಬೇಕಲ್ಲ. ಕರ್ಮ, ನಾವು ಟೈಲರ್ ಇದೀವಿ ಅಂತ ಅವರು ಇಡ್ಸೋದು. ಮಂಗ 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 ಬಂತ ಬಾಳೆನಿಗೆ ಬಾಯಿ ಹಾಕತಾ ಅಂತ ಎಲ್ಲಿದ್ದೀನಿ ಈಗ ಇಲ್ಲಿ. ಮಂಗನಿಗೆ ಗೊತ್ತಾದ್ರೆ ಬಿಸಿ ಆಗಿತ್ತು. ಹಾ, ನಿನ್ನಂದ್ರೆ ಖುಷಿ ಆದಿತ್ತಲ್ಲ, ಒಂದೇ ಜಾತಿ ಅಂತ. ಅಲ್ವೋ, ಒಂದು ಕೆಲಸ ಸರಿಯಾಗಿ ಮಾಡ್ದಿಲ್ಲ, ಯಾಕೋ ನನ್ನ ಜೀವ ತಿಂತೀಯಾ? ಎಲಸಿಗೆ ಎಲ್ಲಿ ಉಂಟು? ಇಲ್ಲಸ್ಟಿಗೆ ಆ ತಾತನ ಚಟಿಗೆ ಇಟ್ಟಿದ್ದಲ್ಲ, ತಾತನ್ ಚಡ್ಡಿಗೆ ಎಲಸಿಗೆ ಇಡ್ತಾರೆ. ಅವ್ರಿಗೆ ಬಟನ್ ಆಗಲ್ಲ, ಪದೇ ಪದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಲೆಸ್ಟಿಗೆ ಇಟ್ಟಿದ್ದು. ನಾನ್ ಟೈಲರ್, ಈ ಟೈಲರ್ ಅಷ್ಟು ಗೊತ್ತಾಗಲಿಲ್ಲ, ಅಷ್ಟು ಗೊತ್ತಾಗಲಿಲ್ಲ. ಗಣಿ ಒಂದೇ ಏಟಿಗೆ ಕುತ್ತಿಗೆ ತಿರುಗಿ ಹೋಯ್ತೇನೋ. ಕತ್ತೆ ನನ್ನ ಮಗಂದು ಕುತ್ತಿಗೆ ತಿರುಗಿದಲ್ಲ, ಟೀ ಶರ್ಟೇ ಉಲ್ಟ ಹಾಕಿದ ಅವನು. ಯಾಕೋ ಇದಲ್ಲ, ಅಲ್ಲಿ ನೋಡಿ ಸಿಲ್ಕಿ ಶಾಲಿನಿ ಈ ಒಲಿ ಹಾಕಿ ಇಲ್ಲಿ ಬರ್ತಿದ್ದಾಳೆ. ಒಲೆ ಹಾಕಿರ್ಬೋದು. ಬರ್ಲಿ ಬರ್ಲಿ ಬರ್ಲಿ. ನಮಸ್ಕಾರ. ಟೈಲರೇ, ಟೈಲರೇ. ಅಬ್ಬಾ, ನಮ್ ಮಿಷಿನ್ ಸೂಜಿ ಕಟ್ಟ ಆಗುತ್ತಾ ಅಂತ. ಏನಮ್ಮ ಏನಮ್ಮ? ಟೈಲರೇ, ಅದೇನ್ ಗೊತ್ತಾ ವಿಷಯ? ಏನ್? ಮೊನ್ನೆ ನಾನೊಂದು ಬ್ಲೌಸ್ ಪೀಸ್ ಕೊಟ್ಟಿದ್ದೆ. ಅದನ್ನ ನಿಮ್ಮ ಕೆಲ್ಸದವನಿದ್ದಾನಲ್ಲ, ಅವ್ನ್ ಸರಿಯಾಗಿ ಹೊಲ್ದಿಲ್ಲ, ಉಲ್ಟಾ ಪಲ್ಟಾ ಎಲ್ಲ ಹೊಲ್ದ್ಬಿಟ್ಟಿದ್ದಾನೆ. ನಾನಲ್ಲ, ಅವ ರಜೆ ಹಾಕಿದ ನಾವು ಗಣೇಶ. ಗಣೇಶ ನಿನ್ಗಿಂತ ಕಡೆ. ಇದೀಗ ನೀವ್ ಯಾವಾಗ ಕೊಟ್ಟಿದ್ದು? ಟೈಲರೇ, ನಿಮಗೆ ಒಳ್ಳೇದಾಗೋದಿಲ್ಲ ಅಲ್ಲ? ಈ ಕಡೆ ಬನ್ನಿ. ಯಾವಾಗ ಬಂದಿದ್ದು? ಅದು ಟೈಲರೇ, ನಾನ್ ಏನ್ ಗೊತ್ತಾ, 1 ವಾರಕ್ಕೆ ಮುಂಚೆನೆ ಕೊಟ್ಟಿದ್ದೆ. ಆದ್ರೆ ನಾನ್ ಮನೆಯಿಂದ ದಿನಾ ಕೇಳ್ತಿದ್ದೆ, ನಂದು ಬ್ಲೌಸ್ ಹೊಲ್ದಾಯ್ತಾ ಆಯ್ತಾ ಆಯ್ತಾ ಅಂತ. ಮತ್ತೆ ಹಂಗೆ ಕೇಳಿದ್ರೆ ಆದೀತಾ ಆದೀತಾ ಆದೀತಾ. ಅದು ಹೋಗ್ಲಿ, ನೀವು ಬೇರೆ ಪೀಸ್ ಕೊಡಿ, ನಾನು ಸರಿಯಾಗಿ ಹೊಲ್ದು ಕೊಡ್ತೀನಿ. ನಾನ್ ಬೇರೆನೆ ಪೀಸ್ ತಂದಿದ್ದೀನಿ. ತಂದಿದ್ದೀರಾ? ಟೈಲರೇ, ಒಂದ್ ವಿಷಯ ಮಾತ್ರ, ಏನೇನು? ಇದನ್ನ ಹೊಲಿಯೋದು ನೀವೇ ಹೊಲಿಬೇಕು. ಬೇರೆ ಯಾರ ಹತ್ರ ಕೊಡ್ಬೇಡಿ. ಇಲ್ಲ, ನಾನು ಉಕ್ಸಿ ಅಲ್ವಾ? ಟೈಲರೇ, ಮತ್ತೊಂದು ವಿಷಯ, ಏನು? ಇದು ಕಾಸ್ಟ್ಲಿ ಪೀಸ್. ಓಕೆ ಅಮ್ಮ, ಇದನ್ನ ನೀವೇ ಹೊಲಿಬೇಕು. ಓಕೆ. ಕಾಸ್ಟ್ಲಿ ಫಿಶ್ ಅಲ್ಲಿಡು. ಆಯ್ತಾಯ್ತಮ್ಮ, ನಾನು ಹೊಲ್ದು ಕೊಡ್ತೀನಿ, ಆಯ್ತಾ? ಸರಿ ಟೈಲರೇ. ಟೈಲರೇ, ಏನು? ಅಳತೆ ತೆಗಿ ಅಲ್ವಾ? ಏನಿದು? ಏನು ಅಳತೆ ತೆಗಿಯೋ. ಗೊತ್ತು, ಹೆಂಗಸನಾಗಿ ಹೊರಗೆ ನಿಲ್ಸಿ ಅಳತೆ ತೆಗಿಲಿಕ್ಕೆ ಆಗುತ್ತಾ? ಹಾಗಾದ್ರೆ ಬನ್ನಿ, ಒಳಗೆ ಬನ್ನಿ. ಏನಿಲ್ಲ, ಅದು ನೀವು ಬೇರೆ ಬ್ಲೌಸ್ ಇದ್ರೆ ಕೊಡಿ, ನಾನು ಅದಕ್ಕೆ ಸರಿಯಾಗಿ ಹೊಲ್ದು ಕೊಡ್ತೀನಿ. ಸರಿಯಾಗಲ್ಲ ನನಗೆ, ಸರಿಯಾಗಲ್ಲ. ಹಳೆ ಬ್ಲೌಸ್ ತಗೊಂಡು ಹೊಸದು ಹೊಲಿಸಿದ್ರೆ ಅದು ಲೂಸ್ ಆಗಿ ಹೆಸಿಗೆ ಆಗಿತ್ತು ಮತ್ತೆ. ಇಲ್ಲಿ ನಾನ್ ಟೈಲರ್, ನೀ ಟೈಲರ್, ಕೂತ್ಕೊಳ್ಳಿ. ಅಲ್ಲ, ಇವಾಗ ತೆಗಿತಿರ್ತೀವಿ. ನೀವು ಕೊಡಿ ಆಯ್ತಾ, ಬೇರೆ ನಾನು ಅದಕ್ಕೆ ಹೊಲ್ದು ಕೊಡ್ತೀನಿ. ಟೈಲರೇ, ಪರವಾಗಿಲ್ಲ, ಎಷ್ಟಾದ್ರೂ ಹೊಲಿಯೋರು ನೀವು ತಾನೇ. ಆಯ್ತಾಯ್ತಾಯ್ತಾಯ್ತು. ಟೈಲರೇ, ಹೊಲಿದಿದ್ದು ಹೊಸ ಡಿಸೈನ್ ಯಾವ್ದಾದ್ರು ಬಂದಿದ್ರೆ ಅದಕ್ಕೆ ಹೊಲಿರಿ. ಹೊಸದು ಬಂದಿದೆ ಫ್ಯಾಷನ್ ಎಲ್ಲ. ಈಗ ಬೆನ್ನಿನಲ್ಲಿ ಓ, ಆಮೇಲೆ ಯು, ಯು, ಆಮೇಲೆ ಬರೀ 2 ದಾರ ಸಮ, ಸೈ, ಆಮೇಲೆ ಹಿಂಗೆ ದಾರ ಸಮ ಇಲ್ಲ. ನೆಕ್ಸ್ಟ್ ಒಂದು ಬಂದಿದೆ, ನಡುವಲ್ಲಿ ಬಟ್ಟೆ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಅಷ್ಟೇ ಹಾಯ್ ಹಾಯ್ ಅನ್ನೋದು. ಹೌದಾ? ಟೈಲರೇ, ಯಾವ್ದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ್ದು ಚಂದ ಅನಿಸ್ತಿದ್ಯಾ ಅದನ್ನೇ ಹೊಲ್ಕೊಡಿ. ಆಯ್ತಾಯ್ತಾಯ್ತು. ಟೈಲರೇ, ಬರ್ಲಾ? ಆಯ್ತಾಯ್ತಾಯ್ತವ, ಆಯ್ತು. ಸೋ ಸ್ವೀಟ್. So sweet. ದೇವರುವರವನು ಕೊಟ್ಟೆ, ನಾನಿನ್ನೆ ಕೋರುವೆ ಚೆಲುವೆ. ರಾಣಿ, ನಮಗೆ ಅಳತೆ ತೆಗಿಬೋದಿತ್ತ ಅಂತ. ಇನ್ನು ತೆಗಿಯೋದು ಬೇಡ, ಅವ್ರ ಹತ್ರ ಕೇಳಿದ್ರೆ ಸರಿ ಹೇಳ್ತಾರ ಅವ್ರು. ಬೈದಿ ಬೈ, ನಿಮ್ಮ ಹೆಸರು? ಚಂದ್ರಮೋಹನ್. ನಿಮ್ಮ ಹೆಸರು? ಶಾಲಿನಿ. ಶಾಲಿನಿ. ಸೋ ಕ್ಯೂಟ್.
ಗುರು ನಂಗೆ ಒಂದು ಆಟ ಗುರು. ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಹೋಯ್ತಲ್ಲೋ ಗುರು. ಅಕ್ಕ 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 ನನಗೊಂದು ಆಟ ಗುರು 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 ಏನೋ ಆ ದೇವನಹಳ್ಳಿ ದೇವರಾಜ ಹಪ್ತ ಕೊಡಕ್ ಬಂದವನೆ. ಇರೋ ಒಂದ್ ಜೋಕರ್ ಬಂದ್ರೆ ಆಟ ಮುಗೀತಿಲ್ಲ. ಜೋಕರ್ ಅಲ್ಲಿರ್ಬೇಕಾದ್ರೆ ಇಲ್ಲ ಹೆಂಗ್ ಬರ್ತಾನೆ? ಅಂದರ್ ಬರಲ್ ಜೋಕರ್ ಕಾಮಿಡಿ ಲಾಜಿಕ್ ಹುಡುಕ್ಬಾರ್ದಲ್ಲ. ಕರೆಕ್ಟ್ ಆಗಿ ಹೇಳ್ದ ಕಣ. ಎತ್ತೋಗಲೇ ಗುರು 1,000 ರೂಪಾಯಿ ದುಡ್ಡು ಕೊಡು ಗುರು. ದುಡ್ಡು ಬೇಕಂತ ದುಡ್ಡು ಎದ್ದೋಗ. ರಾತ್ರಿಗೆ ಬರ್ತಾನೆ ನೆಂಟಿದು ಒಡವಾಡ ಹಾಕಿ ಕಾಸು ತಕಬಾ. ಲೇ ದುಂಕೆತ್ತು ಗುರು. ಆಗ್ಲೇ ಏನು ಹೇಳ್ತಾ ಇದ್ದಲ್ಲೇನೋ? ಅದೇ ಗುರು, ಆ ದೇವನಹಳ್ಳಿ ದೇವರಾಜ ಲ್ಯಾಂಡಿಂಗ್ 50% ಶೇರ್ ಕೊಡ್ಬೇಕಿತ್ತಲ್ಲ, ಅವನಿಗೆ ಲ್ಯಾಂಡ್ ಬಿಡಕ್ ಬಂದವನೆ. ಯಾರ ಪೆಂಗನಾನ್ ಮಗನ? ಅವನೇ. ಲೇ ನಾವು ಅದ್ರ ಸಮಸ್ಯೆನ ಹೋಗುರು. ಅದಕ್ಕೆ ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಿಲ್ಲ 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 ನಾಕ್ತಿದ್ರು. ಅಪ್ಪಯ್ಯ ಏನ್ ಗುರು, ಎರಡು ಒಂದೇ ತರ ಬಿತ್ತು. ಅದೇ ಕುರ್ಪು, ಅದೇ ಕಣ್ಣು, ಅದೇ ಮೂಗು, ಅದೇ ಏನ್ ಆಶ್ಚರ್ಯ, ಪರಮ ಆಶ್ಚರ್ಯ. ಅವನೊಂಬತ್ತು ನಿನ್ನ 19. ಹಂಗಂದ್ರೆ ಏನ್ ಗುರು? ಯಾವಂಗ್ ಗೊತ್ತು ಫ್ಲೋಲ್ ಬಂತು. ಸುಮ್ನೆ ನಿಂತ್ಕೋ. ಸಾರಿ ಎಲ್ಲಿದ್ದೆ? ಬೆಣ್ಣೆ ಬೆಣ್ಣೆ ಅಂತಿದ್ದಾನಲ್ಲ. ಅದು ಬ್ಲೇಡ್ ಕಳ ಎದುರ್ಬೇಡ ನಿನ್ನ. ಹಿಂಗೆಲ್ಲ ಹೇಳ್ದೆ ಕೇಳಿದ್ರೆ ಎದುರಿಸ್ಬಾರ್ದು ಗುರು. ಅಟ್ಯಾಕ್ ಮಾಡಂಗಿದ್ರೆ ಹೇಳ್ಬಿಟ್ಟು ಮಾಡ್ಬೇಕು. ನೀನೇನಾ ದೇವನಹಳ್ಳಿಯ ದೇವರಾಜ, ರಿಯಲ್ ಎಸ್ಟೇಟ್ ಡಾನು, ಜಲ ದುರಂಕಾರ್. ನಮ್ಮವರು ಹಪ್ತ ಕೇಳಲು ಬಂದಾಗ ಸಂಧಿಲಿ ಸಲೀಸಾಗಿ ಏನಂದೆ? ನಿಮ್ಮ ಗುರು ಒಬ್ಬ ಬ್ಯಾಕ್ರ, ನನ್ನ ಹತ್ರ ಬೇಡ ನಕ್ರ ಎಂದು ನಮ್ಮ ಹುಡುಗರನ್ನೆಲ್ಲ ಬಕ್ರ ಮಾಡಿ ಕಳ್ಸಿದ್ದೀಯಲ್ಲ. ಇಷ್ಟೆಲ್ಲ ಆವಾಜ್ ಬಿಟ್ಟ ನೀನು ಜುಜುಬಿ ಕಿತ್ತೋದ್ ಬ್ಲೇಡ್ ನನ್ ಕಾಲಾಡಿ ಹಾಕಿ ಶರಣಾಗತಿ ಆಗ್ತಾ ಇದೆಯಲ್ಲ. ಯಾಕೆ ಮೀಟಿಲ್ವಾ? ಧೂಮಕೇತು, ಇವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಇವನ್ಗಿಂತ ನನಗೆ ಜಾಸ್ತಿ ದುಃಖ ಆಗ್ತದೆ ಕಳ್ಳ. ನಾನು ಅಂಡರ್ವರ್ಡ್ ನಲ್ಲಿದ್ದಾಗ ನನ್ನ ಗುರು ಕೊಟ್ಟ ಗಿಫ್ಟ್ ಅನ್ನು ನಾನು ನಿನಗೆ ಕೊಡ್ತಿದ್ದೇನೆ. ನೇರ್ ಕಟ್ರ ತಗಳ ದೇವರಾಜ, ಎದ್ದಾಳ ಮೇಲೆ. ಗಿಫ್ಟ್ ನೈಲ್ ಕಟ್ರು ನನಗೆ. ಈ ಗಿಫ್ಟ್ 3 ಕಾಸು ಗಿಫ್ಟ್ ಇಸ್ಕೊಳಕ್ಕೆ ನಾನು ಅಲ್ಲಿಂದ ಬರ್ಬೇಕಿತ್ತ? ಅದ್ರ ಬೆಲೆ 5 ರೂಪಾಯಿ ಕಳ್ಳ. ಕ್ಯಾಬ್ಗೆ 500 ರೂಪಾಯಿ ಖರ್ಚು ಮಾಡಿನಿ. ಓಕೆ ಲೆಟ್ಸ್ ಕಂಟಿನ್ಯೂ. ಆ ತರಾನೇ ಎದ್ದು ನೀನೇ ನಮ್ಮ ಅವ್ವ ಅಂತ ಹೇಳ್ಕಲೆ ಗುಡುಗುಡು ಅಂತ ಓಡ್ ಬಂದಿನಿ. ಬಪ್ಪ ನಮ್ಮ ಅವ್ವನ್ ಗೊತ್ತೈತಿ ಮಕ ತರ್ಸ ಬಾಪ. ಯಾರಲ್ಲ ನಿಮ್ಮ ಅಪ್ಪನೋ? ಯಾರಲ್ಲ ನಿಮ್ಮ ಅಪ್ಪನೋ? 50 ಜನ ಪುಡಿ ರೌಡಿಗಳು ಒಟ್ಟಾಡಿಸಿಕೊಂಡು ಬಂದಾಗ ಗಡ 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 ಗಡನೆ ನುಡುಗಿ ಮೋರಿ ಒಳಗೆ ಉಂಟನ್ನಲ್ಲ, ಅವನು ನಮ್ಮಪ್ಪ. ಹುಲಿ ಅಮ್ಮನ್ ಜೋಪುಡಿಲಿ 3 ದಿನಗಳ ಕಾಲ ಜೋಗುಳು ಆಡಿದ ಜೋಕುಮಾರ. ಏ ಡೌರಾಜ, ನೀನೇ ಕಡೋ ನಮ್ಮಪ್ಪ. ಅಪ್ಪಯ್ಯ ಯಾಕೀ ನಗು, ಯಾಕೀ ನಗು? ಕೆಕ್ಕರಿಸಿ ನಗುತ್ತಿರುವೆಯಲ್ಲ. ನಿನ್ನ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇಲ್ಲವೇ? ಇಲ್ಲ. ದೇವನಹಳ್ಳಿಲಿ ನಿನ್ನ ಶಿಷ್ಯಂದ್ರಿಗೆ ದುಡ್ಡು ಕೊಡ್ಲಿಲ್ಲ ಎಂಬ ಆಕ್ರೋಶವೇ? 2 ಕೋಲ ಕಳ್ಳ. ಮತ್ತಿನ್ನೇನಿಕೆ? 2 ಅಲ್ಲ, ನಾನೇ ನಿನ್ನ ಜನಕ, ಐ ಮೀನ್ ಡ್ಯಾಡಿ ಅಂದಲ್ಲ, ಅದಕ್ಕೆ. ನೀನೇ ನನ್ನ ಜನಕ, ನೀನೇ ನನ್ನ ಡ್ಯಾಡಿ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಓತಾರನೇ ಎದ್ದು ನಮ್ಮಪ್ಪ ಅಂತ ಗೊತ್ತಾದಟ್ಕಲೆ ಗುಡುಗುಡು ಅಂತ ಬಂದಿನಿ. ಬಪ್ಪ, ಯಾರು ನಿನ್ನ ತಾಯಿ? ಯಾರು ನಿನ್ನ ತಾಯಿ? ಬಾರಿನಲ್ಲಿ ಗಿರಾಕಿಗಳು ಕೊಡುವ ಟಿಪ್ಸ್ ಅನ್ನೇ ಸಂಬಳ ಎಂದುಕೊಂಡು ಅವರನ್ನೇ ದೇವರೆಂದು ಪೂಜಿಸುತ್ತಿರುವ ಬಾಲ್ ಡ್ಯಾನ್ಸರ್ನ ಕ್ಯಾಬ್ರೆ ಡ್ಯಾನ್ಸರ್ ಗೋಲ್ಸಿಯಾ? ಬಾಲ್ ಡ್ಯಾನ್ಸರ್ ಕ್ಯಾಬ್ ಡ್ಯಾನ್ಸರ್ ಎರಡು ಸೇಮ್ ತಾನೆ. ದೊಡ್ಡವರ ಬಾಯಲ್ಲಿ ಎಂತ ಚಿಕ್ಕ ಮಾತು. ನನ್ನ ದಡ್ಡತನದ ಯೋಗ್ಯತೆ ನಿನಗೇನು ತಿಳಿದಿದೆಯೋ ಮೂಡ? ಮೂಡನಿಂದ ಕೂಡಲೇ ನಿನ್ನ ದಡ್ಡತನದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬಿಟ್ಟಿದೆಯಾ? ಅಪ್ಪಯ್ಯ, ಅವ ಇವನೇ ನಮ್ಮಪ್ಪ ಅಂತ ಇಷ್ಟ ದಿವಸ ಯಾಕವ್ವ ಮುಚ್ಚಿಟ್ಬಿಟ್ಟೆ? ಆ ಮೋಸೆ ಕತ್ತಲಿನಲ್ಲಿ ನೆನೆಸ್ಕೊಡ್ಯಾಡಿ. ಕಲಾಸಿ ಪಳ್ಳೆ ಬಾರಿಗೆ ಬಂದಿತ್ತು, ಎಣ್ಣೆ ಹೊಡೆದಿತ್ತು, ನಮ್ಮ ಅಮ್ಮ ಬಳಕಿಸುತ್ತಿರುವ ಸೊಂಟವನ್ನು ನೋಡಿ ಮರಳಾಗಿತ್ತು. ನೆನಪು ಬರ್ತಾ ಇಲ್ವಾ? ರೂಮಿನಲ್ಲಿ
ಆಟ ಆಡಿತ್ತು ನೆನಪಿಸ್ಕೊ ಡ್ಯಾಡಿ ನೆನಪಿಸ್ಕೊ. ಕಬಡ್ಡಿ ಕಬಡ್ಡಿ ಕಾರ ಕಬ್ಬನ್ ಗದ್ದಿನ ಗೀರ ನಾನೇ ನಿನ್ ಮಗ ಡ್ಯಾಡಿ. ನೀನ್ ಯಾವ ಪುಟ್ಕೋಸೆ ಮಗ ಕಳ್ಳ, ನೀನ್ ಯಾವ ಸೀಮೆಗಿಲ್ದವನ್ ಮಗ. ನನ್ನ ಮಗ ಯಾರು ಗೊತ್ತೇನು? ಶ್ರೀರಾಮ್ಪುರದ ಸಂಪಿನಲ್ಲಿ ಪಂಪಿನಿಂದ ನೀರು ತುಂಬಿ ಜಂಪ್ ಹೊಡೆದಲ್ಲ ಜಂಪು, ಅವನು ನನ್ನ ಮಗ ರುದ್ರೇಶ. ಶ್ರೀರಾಮಪುರದ ಪಂಪೆ. ಹಾಗಾದರೆ ಅದು ನನ್ನ ಮನೆಯ ಸಂಪೆ. ಧೂಮಕೇತು ಸೀರಿಯಸ್ ಬ್ರೋ. ಓ ಸ್ವಾರಿ ಕಳ, ಎಣ್ಣೆ ಹಿಡ್ಕಲ್ ಗೊತ್ತಾಗಿಲ್ಲ. ಹೋಗ್ರು ಸರಿಯಾಗಿ ಹೊಡೆದಲ್ಲ. ಧೂಮಕೇತು ಹೋಗ್ರು ಅವ್ರ ಮನೆ ಕೊಂಪು ಬಿಟ್ಟಿಲ್ವಾ? ಎಣ್ಣೆಲ್ ಗೊತ್ತಾಗಿಲ್ಲ. ಓಲಿ ಬಿಡು, ನೀನೇ ನಮ್ಮಪ್ಪ. ಆಗ್ಲೇ ಹೇಳಿಲ್ವಲ್ಲ, ಪಂಪಿನ ಜಂಪ್ ಹೊಡೆದಲ್ಲ ಅವನು ನನ್ನ ಮಗ ರುದ್ರೇಶಿ. ಆ ರುದ್ರೇಶಿ ಆಗಿದ್ದಕ್ ಬರೀ ಒಂದೇ ಒಂದ್ ಪಂಪ್ ಹೊಡೆದು ಜಂಪ್ ಹೊಡೆದ. ಇವನ್ ಆಗಿದ್ದಿದ್ರೆ ಬೆಂಗಳೂರಲ್ಲಿರೋ ಪಂಪ್ ನೆಲ್ಲ ಹೊಡೆದ ಹಂಗೆ ಜಂಪ್ ಮಾಡ್ಬಿಡ್ತಿದ್ದೆ. ಹಂಗೆ ಓಲಿ ಬಿಡು ಅಪ್ಪ, ಹಟ್ಟಿಗೆ ಹೋಗಪ್ಪ. ನೀನೇ ನಮ್ಮಪ್ಪ, ನಾನೇ ನಿನ್ ಮಗ. ಏನ್ಲ ಅಂದೆ? ನಾನೇ ನಿನ್ ಮಗ ಅಂದೆ. ಏನ್ಲ ಅಂದೆ? ನೀನೇ ನಮ್ಮಪ್ಪ ಅಂದೆ. ಆಗ್ಲಿಂದ ನೋಡ್ತಾ ಇದ್ದೀನಿ, ನಾನೇ ನಿನ್ನ ಮಗ ನಾನೇ ನಿನ್ನ ಮಗ ಅಂತ ಇದೆಯಲ್ಲ. ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ಈ ರೇಜರ್ ಬ್ಲೇಡ್ ತಂದು ನನ್ನ ಕಾಲಡಿಲ್ ಹಾಕಿ ಶರಣಾಗತಿ ಆಗ್ತಾ ಇರ್ಲಿಲ್ಲ. ಈ ತುಕಾಲಿ ಬ್ಲೇಡ್ ಇಟ್ಕೊಂಡೆ ಇಷ್ಟೆಲ್ಲ ಹಾರಾಡ್ತಾ ಇದೀಯ ಅಂದ್ರೆ ನಿಮ್ಮಮ್ಮ ಕುಣಿದಲ್ಲ, ಆ ಬಾರೋ ಅಜಯ್ ಪಲ್ಲಿಗೆ ಹುಟ್ಟಿರೋ ಆ ತುರದ ಮಗನೇ ಇರಬೇಕು. ಆ ತರದ ಮಗ, ಆ ತರದ ಮಗ. ಯಾಕೆ ಹೊಡಿತೇನೆ? ಅದು ಆ ತರದ ಮಗ ಅಲ್ಲ, ಆ ತುರದ ಮಗ. ಓ ನನ್ ಕೈಲಿ ತಡ್ಕೊಳಕಾಯ್ತಾ ಇಲ್ಲ, ನನ್ ಕೈಲಿ ತಡ್ಕೊಳಕಾಯ್ತಾ ಇಲ್ಲ. ನೀ ಹಂಗಂದಿದ್ರು ತಡ್ಕತಿದೆ, ಹಿಂಗಂದಿದ್ರು ತಡ್ಕತಿದೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮಧ್ಯದಲ್ಲಿ ಹೆಂಗೆಂಗೋ ಅಂದ್ಬಿಟ್ಟಲ್ಲ. ನಾನ್ ನಿನ್ಕೊಂಡು ಸುಮ್ನೆ ಬಿಡಕ್ಕಿಲ್ಲ ಕಣೋ, ನಾ ಸುಮ್ನೆ ಬಿಡಕ್ಕಿಲ್ಲ. ಆ ತುರದ ಮಗನೇ. ಓ ಆ ತುರದ ಮಗ, ಈ ಮಾತ್ರ ನಿಂದನೆಯನ್ನು ನಾನು ಸಹಿಸಲಾರೆ. ಏಯ್ ಡೌರಾಜ, ಹೋಗ್ಬಿಟ್ನಾ?